ದೇಶಾದ್ಯಂತ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಜಕ್ನಾಯಕನ ಭಾಗದಲ್ಲೂ ನೀವು ಸಹ ಮಾಡಿದ್ರಿ. ಇವತ್ತೇನು ಹೇಳ್ತೀರಾ ಸರ್? ಜೈ ಭೀಮ್, ಜೈ ಜೈ ಭೀಮ್. ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 133 ವರ್ಷ ಹುಟ್ಟಿದ್ದು ಪರಮಾತ್ಮರಾದ ಡಾಕ್ಟರ್ BR ಅಂಬೇಡ್ಕರ್ನವರು 133 ವರ್ಷಗಳಾಯಿತು. ಅವರಿಗೆ ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ಗೆ ನಂಬರ್ 1 ಡಾಕ್ಟರ್ BR ಅಂಬೇಡ್ಕರ್ ಅಂತ ಈಗಲೂ ಹೇಳ್ತಾ ಇದ್ದೀನಿ. ಇಡೀ ವರ್ಲ್ಡ್ಗೆ. ಯಾಕಂದರೆ ಇದು ಒಂದು ಉತ್ಸವ ಅಲ್ಲ, ಒಂದು ಹಬ್ಬವಲ್ಲ, ಇದು ಜನ್ಮ ಜನ್ಮಗೆ ಮರೆಯದಂತಹ ಇದು ಒಂದು ಹೃದಯದ ಒಂದು ಗಾಥೆ ಅಂತ ಹೇಳಬೇಕು. ಇದು ಹಬ್ಬನೂ ಅನ್ಕೋಬಾರ್ದು, ಹೃದಯದಲ್ಲಿ ಒಂದು ಹಾರ್ಟ್ ಅಂತ ಹೇಳ್ಕೊಂಡು ಇದು ಇಡೀ ಇಂಡಿಯಾನೇ ಅಲ್ಲ, ಇಂಟರ್ನ್ಯಾಷನಲ್ ಇಡೀ ವರ್ಲ್ಡಲ್ಲೇ ನಂಬರ್ 1 ಆಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವುದೇ ಸರ್ಕಾರಗಳು ಕಾಳಜಿ ತೋರಿಸ್ತಾ ಇಲ್ಲ. ಎಷ್ಟೇ ಹೋರಾಟಗಾರರು ಹೋರಾಟ ಮಾಡಿದ್ರು ಪ್ರತಿಫಲ ಸಿಗ್ತಾ ಇಲ್ಲ. ಇವತ್ತು ಏನು ಹೇಳ್ತೀರಾ ನಾಗೇಂದ್ರ ಅವರೇ? ಸಂವಿಧಾನವನ್ನು ರಚನೆ ಮಾಡ್ತಾನೆ ಅವರೇ. ಡಾಕ್ಟರ್ BR ಅಂಬೇಡ್ಕರ್ ಅವರು 1945ರಲ್ಲಿ ಸ್ವಾತಂತ್ರ್ಯ ಬಂತು. ಆದರೂ ಕೂಡ ನಾವು 1947, 49, 45, 46, 47, 19ರಲ್ಲಿ ಕೂಡ ಸಂವಿಧಾನ ಚೇಂಜ್ ಮಾಡ್ತಾನೆ ಅವರೇ. ಮುಡಿ ಕಟ್ಟೋದು, ಬಿಚ್ಚೋದು, ಮುಡಿ ಕಟ್ಟೋದು. ಸುಪ್ರೀಂ ಕೋರ್ಟ್, ಹೈಕೋರ್ಟು, ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ಗಳು ಮಾಡ್ತಾನೆ ಇದ್ದಾರೆ. ಸಂವಿಧಾನವನ್ನು ಚೇಂಜ್ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆ್ಯಕ್ಟ್ಗಳನ್ನು ಚೇಂಜ್ ಮಾಡಿರಿ, ಆ್ಯಕ್ಟ್ಗಳನ್ನು ಚೇಂಜ್ ಮಾಡಿರಿ. ಒಂದೇ ವಿಷಯ ಹೇಳ್ತಾ ಇದ್ದೀನಿ, ಸಂವಿಧಾನವನ್ನು ಚೇಂಜ್ ಮಾಡಬೇಕಾಗಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ನಾನು ಒಂದೇ ಹೇಳ್ತಾನೆ, MLAಗಳನ್ನು ಎತ್ತಾಕ್ರಿ, ಕೌನ್ಸಿಲರ್ಗಳನ್ನು ಎತ್ತಾಕ್ರಿ ಸಂವಿಧಾನದಲ್ಲಿ. ಫಸ್ಟ್ ಒನ್ ನಾನು ಹೇಳ್ತಾ ಇದ್ದೀನಿ, MLAಗಳು, ಕೌನ್ಸಿಲರ್ಗಳು ಸಂವಿಧಾನದಲ್ಲಿ ಎತ್ತಾಕ್ರಿ. MP ಗಳು ಸಾಕ್ರಿ. ಯಾಕ್ರಿ ಇದಲ್ಲ? ಸಂವಿಧಾನ ಚೇಂಜ್ ಮಾಡಿರಿ, ಸಂವಿಧಾನ ಚೇಂಜ್ ಮಾಡಿರಿ. ಆವಾಗಲೂ ನೋಡ್ಕೊಳ್ರಿ ಎಷ್ಟೊಂದು ಕೋಟಿ ದುರುಪಯೋಗ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಂವಿಧಾನ ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾರೆ, ಒಂದು ಕಡೆ ಸಂವಿಧಾನ ಚೇಂಜ್ ಮಾಡಬೇಕು ಅಂತ ಇದ್ದಾರೆ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಸ್ವಾಮಿ. ಒಂದು ಹೇಳ್ತೀನಿ, ಪ್ರಧಾನಮಂತ್ರಿಗಳು ಬೇಕು ಅಂತ ಎಲ್ಲರೂ ಓಡಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನಾನಾಗಬೇಕು ಅಂತ. ಪ್ರಧಾನಮಂತ್ರಿಗಳು ಹಾಕೋದಲ್ಲ ರೀ ಸ್ವಾಮಿ. ಸಂವಿಧಾನವನ್ನು ಗಂಟು ಮೂಟೆ ಹಾಕಿ ಮಾನವತೆಯನ್ನು ಕಾಪಾಡ್ರಿ. ಯಾರೋ ಬೇಕಾಗಿದೆ, ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂದ್ರೆ ಅದು ದೊಡ್ಡತನ ಅಲ್ಲ. ಸಂವಿಧಾನವನ್ನು ಬೇಕಾಗಿದ್ದರೆ ಅದನ್ನು ನಿರ್ಮಾಣ ಮಾಡಬೇಕಾಗಿದ್ರೆ ಮಾನವತೆಯಿಂದ ಎಲ್ಲರೂ ಕೂಡಬೇಕು. ಪ್ರತಿ ಪಕ್ಷಗಳಾಗಲಿ, ದೊಡ್ಡ ಪಕ್ಷಗಳಲ್ಲಿ, ಚಿಕ್ಕ ಪಕ್ಷಗಳಲ್ಲಿ, ಯಾರನ್ನೇ ಆಗಲಿ ಒಂದೇ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು ಸಂವಿಧಾನ ರಚನೆ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದಲ್ಲಿ ಸರಿಯಾಗಿ ಆಗಬೇಕಾದ್ರೆ ಸಂವಿಧಾನವನ್ನು ಒಂದೇ ಒಂದು ವಿಷಯ ಹೇಳ್ತೀನಿ, ರಾಜಕೀಯಗಳು ಇದರಲ್ಲ, ರಾಜಕಾರಣಿಗಳಿಂದ ಅದನ್ನು ಬಿಡುಗಡೆ ಮಾಡಬೇಕು. ಸಂವಿಧಾನದಲ್ಲಿ ತೆಗೆದಾಕಬೇಕು. ಅದನ್ನು ತೆಗೆದಾಕಿದರೆ ನಿಜವಾಗಲೂ ಡಾಕ್ಟರ್ BR ಅಂಬೇಡ್ಕರ್ಗೆ ನಿಜವಾಗಲೂ ಸ್ವಾತಂತ್ರ್ಯ ಬರುತ್ತೆ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸ್ವಾತಂತ್ರ್ಯ ಎಂಥದ್ದು ಅಂತ ಸಂವಿಧಾನದಲ್ಲಿ ಕೆಲವು ವಿಷಯಗಳನ್ನು ಎತ್ತಾಕಬೇಕಂತ ನಾನು ಈಗಲೂ